ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಇರಲಿ, ವಿಡಿಯೋ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಯಾಕೆ ಅಂದರೆ ಡೈರಿನಲ್ಲಿ ಟೈಮಿಂಗ್ಸ್ ಚೇಂಜ್ ಮಾಡಿದ್ದಾರೆ. 9:30 ಇತ್ತು, 9 ಮನೆ ಬಿಡಬೇಕಾಗಿತ್ತು. 12 ಕಿಲೋಮೀಟ್ರ್ ಅವನು ದೂರ ಹೋಗಬೇಕು. ನಾವು ಸಿಟಿ ಇರೋದ್ರಿಂದ, ನಾವು ಹಳ್ಳಿ ಇದರಿಂದ ನಾವು ಹಾಲಾಗ್ತಾ ಇರೋದು. ಹಂಗಾಗಿ ಈಗ 7:30 ಮನೆಗೆ ಬಿಡಬೇಕು. ಅವನು 8 ಲಾಸ್ಟು. ನಾವು ಅಷ್ಟು ಬೇಗ ಎಷ್ಟು ಬೇಗ ಎದ್ದು ಮಾಡಿದ್ರೇನು ತುಂಬ ಲೇಟ್ ಆಗಿಬಿಡುತ್ತೆ. 7:30 ಅಷ್ಟೊಳಗಡೆ ಅವನು ಮನೆ ಬಿಡಬೇಕಾ. ಹಂಗಾಗಿ ನಾವು ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ, ಕ್ಷಮೆ ಇರಲಿ. ನಂದು ವಿಡಿಯೋ ಲೇಟಾಗಿ ಬರುತ್ತೆ, ಆದರೂ ನಾನು ಲೇಟ್ ಆದ್ರೂ ಅಪ್ಲೋಡ್ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿ, ನಾನು ಆ ಥರ ವಿಡಿಯೋ ಮಾಡೋದಕ್ಕೆ ನನಗೇನು ಗೊತ್ತದನ್ನು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತೊಂದು ದಿನ ನಾನು ಕೊಟ್ಟಿಗೆ ಟೂರ್ ಮಾಡೋಣ ಅಂತ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸಿಟಿನಲ್ಲಿ ಜಾಸ್ತಿ ದೊಡ್ಡದಾಗಿ ಜಾಗ ಇರೋದಿಲ್ಲ. ಆ ಇರೋ ಜಾಗದಲ್ಲಿ ನಾವು ಹೇಗೆ ಹೈನುಗಾರಿಕೆ ಮಾಡ್ಬೋದು ಅನ್ನೋದನ್ನು ನಾವು ಹೇಗೆ ಮಾಡಿದ್ದೀವಿ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ನಮ್ಮ ಸೈಟ್ ಇರೋದು 50-33, ಅದರಲ್ಲಿ 3 ಅಡಿ ನಾವು ವೆಂಟಿಲೇಷನ್ಗೋಸ್ಕರ ಸುತ್ತ 3 ಅಡಿ ಬಿಟ್ಕೊಂಡಿದ್ದೀವಿ. ಅಲ್ಲಿಗೆ 30 ಬರುತ್ತೆ. ಅದರಲ್ಲಿ ಅರ್ಧ ಮುಂದೆ ನಾವು ಮನೆ ಮಾಡಿದ್ದೀವಿ, ಹಿಂದೆ ಕೊಟ್ಟಿಗೆ ಮಾಡ್ಕೊಂಡಿದ್ದೀವಿ. ಬನ್ನಿ ಗೈಸ್, ನಾವು ನಮ್ಮ ಕೊಟ್ಟಿಗೆ ಹೇಗಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಈ ವಿಡಿಯೋದಿಂದ ಸಿಟಿಲಿ ಹೈನುಗಾರಿಕೆ ಮಾಡೋರಿಗೆ ಯೂಸ್ ಆಗ್ಬೋದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಬನ್ನಿ, ನಮ್ಮದು ಕೊಟ್ಟಿಗೆ ಹೇಗಿದೆ ಅನ್ನೋದನ್ನು ನೋಡೋಣ. ಗೈಸ್ ನೋಡಿ, ನಮ್ಮ ಕೊಟ್ಟಿಗೆ ಇದು ಹಾಫ್ ಸೈಟು ಅಲ್ಲಿ ಮನೆ ಇದೆ. ಇಲ್ಲಿ ಇಷ್ಟು ಒಂದು 10 ಅಡಿಯಷ್ಟು ಬಿಟ್ಕೊಂಡಿದ್ದೀವಿ ಹಸುಗಳು ಹೋಗೋದಕ್ಕೆ. ಒಳಗಡೆ ಕೊಟ್ಟಿಗೆ ಇದೆ. ಇಲ್ಲಿ ಒಂದು ಹಸು ಕಟ್ಟಾಕ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಒಂದು ಹಸು ಕಟ್ಟಾಕ್ತೀವಿ, ಇಲ್ಲಿ ಒಂದು ಮ್ಯಾಟ್ ಹಾಕಿದ್ದೀವಿ. ಮತ್ತು ಈ ಪ್ಯಾಸೇಜಲ್ಲಿ ಹಸು ಹೋಗೋಂಥದ್ದು ಇದು ಸ್ಟೇರ್ ಕೇಸ್ ಕೆಳಗಡೆ ಇಲ್ಲಿ ಹಸು ಹೋಗೋಷ್ಟು ಒಂದು 3 ಅಡಿ, ಇಲ್ಲ ಒಂದು 4 ಅಡಿ ಅಷ್ಟಿದೆ. ಇಲ್ಲಿ ನಾವು ಕರುಗಳನ್ನ ಕಟ್ಟಾಕ್ತೀವಿ, ಒಂದು 4 ಕರುಗಳನ್ನ ಕಟ್ಟಾಕ್ತೀವಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಎಷ್ಟು ಜಾಗ ಇದೆ ಅಷ್ಟು ಜಾಗಗಳು ನಾವು ವೇಸ್ಟ್ ಮಾಡಿಲ್ಲ. ಅಷ್ಟೊಂದು ನಾವು ಹಸುವನ್ನು ಮತ್ತೆ ಕರುನ ಕಟ್ಟಾಕ್ತೀವಿ. ನೋಡಿ, ಇಲ್ಲೂ ಒಂದು ಹಸು ಕಟ್ಟಾಕ್ತೀವಿ. ಇಲ್ಲೂ ಒಂದು ಇದು ಬಳೆ ಹಾಕಿದ್ದೀವಿ ನಾವು. ಇದಕ್ಕೆ ಯಾವ ಥರ ಹಾಕಿದ್ದೀವಿ ಅಂದರೆ ನೋಡಿ, ಈ ಥರ ಒಂದು ಕಬ್ಬಣದಲ್ಲಿ ಇದು ರಿಂಗ್, ಈ ರಿಂಗ್ನ ನಾವು ಈ ಥರ ಹಾಕಿದ್ದೀವಿ. ಇಲ್ಲಿ ಒಂದು ಹಸುನ, ಇಲ್ಲಿ ಒಂದು ಹಸು ಕಟ್ಟಾಕ್ಬೋದು. ಇದು ಬಾಗಿಲು, ಇದು ನಾವು ತೆಗೆದ್ಬಿಟ್ಟು ಇದನ್ನ ನಾವು ಫಾರ್ಮ್ ಹೌಸ್ ಮಾಡಿದ್ರೆ ಇದು ಮನೆ ಆಗುತ್ತೆ, ಡಬಲ್ ಬೆಡ್ರೂಮ್ ಮನೆ ಆಗುತ್ತೆ. ಅಷ್ಟು ಸೈಟ್ ಇದು. ಹಿಂಗೆ ನೋಡಿ, ಈ ಥರ ಹಿಂಗೆ 30 ಇದೆ. ಇಲ್ಲಿಂದ ಒಂದು 25 ಬರುತ್ತೆ ಅಡ್ಡ. ನೋಡಿ, ಇಲ್ಲಿ ಒಂದು 12 ಹಸುನ ಕಟ್ಬೋದು. ಎಲ್ಲದಕ್ಕೂ ರಿಂಗ್ ಹಾಕಿದ್ದೀವಿ. ಈ ಥರ ನೋಡಿ, ಇಲ್ಲಿ ಈ ಥರ ರಿಂಗ್ ಹಾಕಿದ್ದೀವಿ. ಮತ್ತೆ ಇದು ಇಲ್ಲಿ ನೋಡಿ ಎಷ್ಟು ಅಡಿ ಇದೆ ಅಂದ್ಬಿಟ್ಟು ನೋಡಿ, 2 ಅಡಿ 2.5 ಅಡಿ ಇದೆ. ಇದನ್ನ ನಾವು ಈ ತರ ಕಟ್ಸಿರೋದ್ರಿಂದ ಕರಗಳನ್ನು ಒಳಗಡೆ ಹೋಗಿ ಬೀಳಲ್ಲ. ಮತ್ತೆ ನಾವು ಬೂಸ ಮತ್ತೆ ಹುಲ್ಲನ್ನ ಹಾಕಿದಾಗ ಅವು ಹೊರಗಡೆ ಚೆಲ್ಲಲ್ಲ, ಕ್ಲೀನಾಗಿ ತಿಂತವೆ. ಇದು ಇಷ್ಟು ಚಿಕ್ಕದಾಗ್ಬಿಡ್ತು ಅಂತ ಹೇಳಿದ್ರೆ, ಇಷ್ಟು ಇಲ್ಲಿ ಚಿಕ್ಕದಾಯ್ತು ಒಂದ್ ಅಡಿ ನಾವು ಕಮ್ಮಿ ಕಟ್ತೀವಿ ಚಿಕ್ಕದಾಗಿ ಅಂತ ಹೇಳಿದ್ರೆ, ಕರುಗಳು ಒಳಗಡೆ ಕಾಲಾಕಿ ಬೀಳುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಹುಲ್ಲು ಮತ್ತೆ ಬೂಸ ಹಾಕಿದಾಗ ಅದು ಹೊರಗಡೆ ಚೆಲ್ಲೋದು ಇರುತ್ತೆ. ಹಂಗಾಗಿ ನಾವು ಇದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಮ್ಮ ಮನೆ ಕಟ್ಟಿದವರು. ಏನೂ ಹೊರಗಡೆ ಬೀಳಲ್ಲ. ಮತ್ತೆ ಕರಗಳನ್ನು ಅಷ್ಟೇ ಈ ಚರಣಿ ಒಳಗಡೆ ಹೋಗಿ ಬೀಳಲ್ಲ. ಹಂಗಾಗಿ ಚರಣಿನೂ ಅಷ್ಟೇನೆ ಒಂದು 3 ಅಡಿಯಷ್ಟು ಚರಣಿ ಮಾಡಿದ್ದಾರೆ. ಹಂಗಾಗಿ ಇಡ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೀರೆಲ್ಲ ಹೋಗೋದಕ್ಕೆ ತೊಳೆದು ಅಂದ್ರೆ ಓಲೆಲ್ಲ ಮಾಡಿದರೆ ನೀರು ಕ್ಲೀನಾಗಿ ಹೊರಗಡೆ ಹೋಗ್ಬಿಡುತ್ತೆ. ಹಂಗೆ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ನೋಡಿ, ಇಲ್ಲಿ ಒಂದು 12 ಹಸು, ಈ ಕಡೆ ಒಂದು 6 ಮತ್ತೆ ಆ ಕಡೆ ಒಂದು 6 ಕರುಗಳನ್ನ ಮಧ್ಯೆ ಒಂದು 3-4 ಕಟ್ಬೋದು. ಆ ಥರ ಮಾಡಿದ್ದಾರೆ. ಎಲ್ಲದಕ್ಕೂ ಈ ಥರ ಕಬ್ಬಣದ ಬಳೆ ಹಾಕ್ಸಿದ್ದೀವಿ. ಹುಟ್ಟಿದವಳು ಇವಳು ಜೂನಲ್ಲಿ ಹುಟ್ಟಿದ್ದು. ನೋಡಿ, ಇದು ಹುಲ್ಲು ಹಾಕಿದ್ವಿ, ತಿಂತಾ ಇದ್ದಾರೆ ಹುಲ್ಲನ್ನ. ಈ ಥರ ಈ ಚರಣಿ ಇದು ಎತ್ತರ ಇರೋದ್ರಿಂದ ಒಳಗಡೆ ಕಾಲಾಕಿ ಇದು ಮಾಡಲ್ಲ, ಇಷ್ಟು ನೀಟಾಗಿ ತಿಂತಾ ಇದ್ದಾರೆ. ನೋಡಿ, ಮತ್ತೆ ನಾವು ತೊಪ್ಪೆ ಎಲ್ಲ ಈ ಥರ ತುಂಬಿಡ್ತೀವಿ ಬಕೆಟ್ಗೆ. ಗಾಡಿನ ತಗೊಂಡೋಗಿ ಹೊರಗಡೆ ತಗೊಂಡೋಗಿ ದೂರ ತಗೊಂಡೋಗಿ ಹಾಕ್ತೀವಿ. ಈ ಥರ ಬಕೆಟ್ ತುಂಬಿಡ್ತೀವಿ. ಮತ್ತೆ ಇಲ್ಲಿ ನೋಡಿ, ಈ ಕಡೆನೂ ಅಷ್ಟೇ ಈ ಥರ ರಿಂಗ್ ಹಾಕಿದ್ದೀವಿ ಕಬ್ಬನದ್ದು. ಈ ಕಡೆನೂ ಒಂದು 6 ಹಸುವನ್ನ ಕಟ್ಬೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಕಿಟಕಿನೂ ಅಷ್ಟೇ ವೆಂಟಿಲೇಷನ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ. ಹಿಂದೆ ಆಗಿರೋದ್ರಿಂದ ಸೈಟ್ ಹಿಂದೆ ಇರೋದ್ರಿಂದ
ಕಿಟಕಿ ವೆಂಟಿಲೇಷನ್ ಎಲ್ಲ ಮೇಲೆಲ್ಲ ಆ ಥರ ಕೊಡಿಸಿರೋದ್ರಿಂದ ತುಂಬ ಚೆನ್ನಾಗಿ ಗಾಳಿ ಬೆಳಕೆಲ್ಲ ಬರುತ್ತೆ ನೋಡಿ. ಈ ಥರ ನಾವು ಇದು ನಮಗೆ ಬೇಡ, ನಾವು ಹೊರಗಡೆ ಫಾರ್ಮ್ಗೆ ಶಿಫ್ಟ್ ಮಾಡ್ತೀವಿ ಹಸುಗಳನ್ನ ಅಂದಾಗ ನಾವು ಇದನ್ನ ಮನೆಯಾಗಿ ನಾವು ಕನ್ವರ್ಟ್ ಮಾಡ್ಕೊಂಡು ಬರೀ ಪಾರ್ಟೇಷನ್ ಒಂದು 7 ಆ ಕಡೆ ಒಂದು 7 ಕಟ್ಬೋದು. ಮತ್ತೆ ಮಧ್ಯ ಒಂದು ಸಣ್ಣ ಸಣ್ಣ ಕರಗಳಿದ್ರೆ ಅದನ್ನು ನಾವು ಕಟ್ಬೋದು, ಆರಾಮಾಗಿ ಮಲ್ಕೊಳ್ತೇವೆ, ಏನು ತೊಂದರೆ ಇಲ್ಲ. ಮ್ಯಾಟ್ ಎಲ್ಲ ಕ್ಲೀನಾಗಿ ಹಾಕಿರೋದ್ರಿಂದ ಹಸಗಳು ತುಂಬ ಚೆನ್ನಾಗಿ ಯಾವುದೇ ಪ್ರಾಬ್ಲಮ್ ಇರಲ್ಲ. ಮತ್ತೆ ನಾವು ದಿನದಲ್ಲಿ 6 ಸತಿ ಕೊಟ್ಟಿಗೆ ತೊಳೆಯೋದ್ರಿಂದ ಕೆಚ್ಚಲು ಬಾವನ್ನ ನಾವು ಅವಾಯ್ಡ್ ಮಾಡ್ಬೋದು. ನೀಟಾಗಿರೋದ್ರಿಂದ ನಮಗೆ ಸೊಳ್ಳೆ ಮತ್ತು ನೊಣ ಕಾಟನೂ ಇರೋದಿಲ್ಲ. ನಾವು ಕ್ಲೀನ್ ಮಾಡ್ಕೊತಾ ಇರಬೇಕು. ಮನೆಯಲ್ಲಿ ನಾವು ಕೊಟ್ಟಿಗೆ ಮಾಡಿದ್ರಿಂದ ತೊಳಿತಾನೆ ಇರಬೇಕು. ಹೊರಗಡೆ ನಾವು ಜಮೀನಲ್ಲಿ ಮಾಡಿದಾಗ ತೊಳೆಯೋ ಅವಶ್ಯಕತೆ ಇರಲ್ಲ, ಮತ್ತು ಇಷ್ಟು ಕೆಲಸ ಇರೋದಿಲ್ಲ. ನಮಗೆ ಮನೆ ಹತ್ರ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಕೆಲಸ ಇರುತ್ತೆ ನೋಡಿ. ಇದು ಬೂಸದ ರೂಮಲ್ಲಿ ನಾವು ಬೂಸನ್ನು ಇದು ಕ್ಯಾನ್ ಹಂಗೆ ತೊಳೆದು ಎತ್ತಿಟ್ಬಿಡ್ತೀವಿ. ಹಾಲ್ದು ಮಿಷಿನ್ದು ಇದು ಕ್ಯಾನ್ಗಳಿವು. ಈಗ ಬಕೆಟ್ಗಳನ್ನ ಈ ಥರ ಜೋಡಿಸ್ಕೊಳ್ತೀವಿ, ತೊಳೆದ್ಬಿಟ್ಟು ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನೋಡಿ. ಇದು ಹಿಂಡಿ ನೋಡಿ, ಇದು ಹಿಂಡಿ, ಇದು ತೆಳುವಾಗಿರುತ್ತೆ ಹಿಂಡಿ ನೋಡಿ. ಇದು 1 ಅವರ್ ಹಾಕಿದ್ರೆ ಸಾಕು. ಹಾಕಿ 1 ಅವರ್ಗೆ ಇದು ಚೆನ್ನಾಗಿ ಬೇಗ ನೆನೆಯುತ್ತೆ. ಹಂಗಾಗಿ ನಾವು ಈ ಚಕ್ಕೆ ಹಿಂಡಿನ ತಗೊಬರ್ತೀವಿ. ಮತ್ತು ಈ ಇದರಲ್ಲಿ ಫೀಡ್ಸ್ನ ಈ ಡ್ರಮ್ಮಲ್ಲಿ ಇಟ್ಕೊಳ್ತೀವಿ. ಇದು ಬೂಸ ನಮಗೆ ಬೆಳಿಗ್ಗೆ ಮತ್ತು ಸಂಜೆ 2 ಸೇರಿಸಿ ಡೈಲಿ ತಗೊಂಡ್ಬಿಡ್ತಾನೆ. ಇದು ತುಂಬಿಸ್ತೀವಿ. ಇದು ಬೂಸ ನೋಡಿ. ಈ ಬೂಸ ಇನ್ನು ನಾವು ಈ ಥರ ಹಿಂಗೆ ಇಟ್ಕೊಳ್ತೀವಿ. ಇದನ್ನ ತೆಗೆದು ಸುರಿತೀವಿ. ಈಗ ಮಗ ಬಂದರೆ ಸುರಿತಾನೆ. ಇಲ್ಲಿ ಬೂಸ ಇಟ್ಕೊಂಡಿದ್ದೀವಿ. ಉಪ್ಪು ನೋಡಿ, ಇದು ಉಪ್ಪು ಒಂದು ಫುಲ್ಲು ಚೀಲನೇ ತಂದುಬಿಡ್ತೀವಿ ನಾವು. ಇದು ಉಪ್ಪು ಹಿಂಗೆ ಉಪ್ಪು ಇಲ್ಲಿರುತ್ತೆ. ಮತ್ತು ಒಟ್ಟುನೂ ಅಷ್ಟೇ ಇಲ್ಲಿ ಒಟ್ಟಿರುತ್ತೆ. ಹಿಂಗೆ ನಮಗೆ ಜೋಡಿಸ್ಕೊಂಡು ಹಿಂಗೆ ಹಾಕೊಂಡ್ಬಿಡ್ತೀವಿ. ಫುಲ್ ಹಾಕಿಟ್ಬಿಡ್ತೀವಿ. ಫುಲ್ಲೆಲ್ಲ ಹಾಕಿಟ್ಬಿಡ್ತಾನೆ. ಹಂಗಾಗಿ ನಮಗೆ ಈಸಿ ಆಗುತ್ತೆ ಬೂಸ ಮಾಡಬೇಕಂದಾಗ. ಬೂಸ ಎಲ್ಲ ಇಲ್ಲಿ ಸ್ಟೋರೇಜ್ ಮಾಡ್ತೀವಿ. ಮತ್ತು ಹಾಲಿಂದು ಮೆಷಿನನ್ನು ನಾವು ಈ ರೂಮಲ್ಲೇ ಇಟ್ಕೊಂಡಿದ್ದೀವಿ, ನೀರು ಬಿಡಬಾರ್ದು ಅಂತ ಹೇಳಿ. ಹಾಲಿನ ಮೆಷಿನ್ ಕೂಡ ನಾವು ಇಲ್ಲಿ ರೂಮಲ್ಲಿ ಇಟ್ಕೊಂಡಿದ್ದೀವಿ. ಗೈಸ್ ನೋಡಿ, ನಮ್ಮ ಕೊಟ್ಟಿಗೆಯಲ್ಲಿ ಫ್ಯಾನ್ ಇದೆ. ಫ್ಯಾನು ಒಂದು 4 ಫ್ಯಾನ್ ಇದ್ದಾವೆ, 3-4 ಫ್ಯಾನ್ ಇದ್ದಾವೆ. ಅದನ್ನ ಆನ್ ಮಾಡಿಬಿಡ್ತೀವಿ ರಾತ್ರಿ ಎಲ್ಲಾನು. ರಾತ್ರಿ ಎಲ್ಲ ಫುಲ್ಲು ಆನಲ್ಲೇ ಇರುತ್ತೆ. ಹಂಗಾಗಿ ಅವು ಆರಾಮಾಗಿ ನಿದ್ರೆ ಮಾಡ್ತವೆ. ನಾನು ತೊಳೆದಿದ್ದೀನಿ. ಮತ್ತೆ ನನ್ನ ಮಗ ಬಂದಿವಾಗ 1:30 ತೊಳಿತಾನೆ. ಹಂಗಾಗಿ ನಮ್ಮ ಕೊಟ್ಟಿಗೆಯಲ್ಲಿ ಸೊಳ್ಳೆ ಆಗಲಿ ನೊಣ ಆಗಲಿ ನಮಗೆ ಒಂದು ದಿವಸಕ್ಕೂ ನಮಗೆ ಹಿಂಸೆ ಅಂತ ಅನ್ನಿಸ್ಲಿಲ್ಲ. ನಾವು ಹಂಗೆ ಇಟ್ಕೊಳ್ಳೋದೂ ಇಲ್ಲ. ಮತ್ತೆ ತೊಳಿತಾಕಿ 2 ಅವರ್ಸ್ ಒಂದ್ಸತಿ ನಾವು ಮನೆ ಆಗಿರೋದ್ರಿಂದ, ಮನೆಯಿಂದ ಕೊಟ್ಟಿಗೆ ಇರೋದ್ರಿಂದ ನಾವು ಕ್ಲೀನ್ ಮಾಡಲೇಬೇಕು. ಯಾಕೆಂದರೆ ಇದು ಮ್ಯಾಟ್ ಇರೋದ್ರಿಂದ ಅದು ತಪ್ಪೆ ಆಗಿದ ತಕ್ಷಣ ಕ್ಲೀನಾಗಿ ತೊಳಿಬೇಕು ನೋಡಿ. 4 ಕರುಗಳಿದ್ದಾವೆ ಕೊಟ್ಟಿಗೆನಲ್ಲಿ. ಮತ್ತೆ ಈಗ ಇನ್ನೇನು ಬರ್ತವೆ ಹಸುಗಳೆಲ್ಲನೂ. ಹಂಗಾಗಿ ನಾವು ಹೈನುಗಾರಿಕೆಯಲ್ಲಿ ಈ ಥರ ಕ್ಲೀನಾಗಿ ಇಟ್ಕೊಂಡು ನಾವು ಮಾಡ್ತೀವಿ ಅಂದರೆ ಯಶಸ್ವಿಯಾಗಿ ಹೈನುಗಾರಿಕೆನ ಮಾಡ್ಬೋದು. ಇದರಲ್ಲೂ ಜೀವನನ ಸಾಗಿಸ್ಬೋದು. ಅಂದ್ರೆ ಏನಪ್ಪ ಅಂದ್ರೆ ಅದ್ರ ಬಗ್ಗೆ ಇನ್ ಡೀಟೇಲ್ ನಾವು ತಿಳ್ಕೊಂಡಿರ್ಬೇಕು. ಮೊದಲು 1-2 ಹಸುಗಳನ್ನ ಕರುಗಳನ್ನ ತಂದು ಸಾಕಿ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ನಾವು ದೊಡ್ಡದಾಗಿ ಮಾಡಿಕೊಂಡು ಒಂದು 20-25 ಹಸು ಮಾಡಿಕೊಂಡು ನಾವು ಆರಾಮಾಗಿ ಮಾಡ್ಬೋದು. ಸಿಟಿನಲ್ಲಿ ಮಾಡೋರಿಗೆ ಇದು ಅನುಕೂಲ ಆಗಲಿ ಅಂತ ಹೇಳಿ ನಾನು ಈ ಕೊಟ್ಟಿಗೆನ ಟೂರ್ ಮಾಡ್ತಾ ಇದ್ದೀನಿ, ಕೊಟ್ಟಿಗೆ ಟೂರು. ಗೈಸ್ ನೋಡಿ, ನಾವು ಈ ತರ ದೊಡ್ಡದಾಗಿ ಸಜ್ಜಾ ಮಾಡ್ಕೊಂಡಿದೀವಿ. ಯಾಕೆ ಅಂದ್ರೆ ಒಣ ಹುಲ್ಲು ಸಿಕ್ಕಿದ್ರೆ ನಾವು ಅಲ್ಲಿ ಸ್ಟೋರೇಜ್ ಮಾಡ್ಬೋದು ಅಂತ ನಾವು ಅದಕ್ಕೆ ದೊಡ್ಡದಾಗಿ ಸಜ್ಜಾ ಮಾಡಿಸಿದ್ವಿ. ಆದ್ರೆ ನಮಗೆ ಸಿಟಿಲಿ ಇರೋದ್ರಿಂದ ನಾವು ಸಿಟಿಲಿ ಒಣ ಹುಲ್ಲು ನಮಗೆ ಸಿಗಲ್ಲ. ಹಳ್ಳಿಯಿಂದ ತಂದಿಬೇಕಾದ್ರೆ ನಾವು ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಆ ಕಾನ್ಸೆಪ್ಟ್ ಅಲ್ಲಿ ನಾವು ಅದನ್ನ ದೊಡ್ಡದಾಗಿ ಸಜ್ಜಾ ಮಾಡಿಸಿದೀವಿ. ಈ ತರ ಇದೆ. ಸಿಟಿನಲ್ಲಿ ನಾವು ಈ ತರನು ಕೊಟ್ಟಿಗೆ ಮಾಡ್ಕೊಂಡು ನಾವು ಇದರಲ್ಲಿ ನಾವು ಲಾಭ ತಗೊಂಡು ಆ ದುಡ್ಡಲ್ಲೇ ನಾವು ಹೊರಗಡೆ ಫಾರ್ಮ್ ಮಾಡಿ ದೊಡ್ಡದಾಗಿ ಒಂದು 30-35 ಹಸು ಮಾಡಿದಾಗ ನಾವು ಫಾರ್ಮ್ ಮಾಡ್ಕೊಂಡು ಹೊರಗಡೆ ಹೋದಾಗ ಇದನ್ನ ನಾವು ಗೈಸ್ ನೋಡಿ. ಈ ನಮ್ಮ ಕೊಟ್ಟಿಗೆ ಟೂರು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹೈನುಗಾರಿಕೆಯವ್ರಿಗೆ ಎಂಕರೇಜ್ ಮಾಡಿ. ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡೋದಕ್ಕೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸೋ ವೆರಿ ಮಚ್.